ನಮಸ್ಕಾರ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಗೌರಿ ಕಲ್ಯಾಣ ಸೀರಿಯಲ್ ಏನೆಲ್ಲ ಆಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಮಿಸ್ ಮಾಡದೆ ಒತ್ತಿ. ಈ ಕಡೆ ಗೌರಿ ಕಲ್ಯಾಣ ಸೀರಿಯಲಲ್ಲಿ ಒಂದು ಮಹಾ ತಿರುವೇ ಬಂದಿದೆ. ಯಾವ ಥರ ಮಹಾ ತಿರುವು ಅಂತ ವಿಡಿಯೋ ಮುಖಾಂತರ ನೋಡೋಣ ಬನ್ನಿ. ಈ ಕಡೆ ಗೌರಿ ಪೂಜೆಯನ್ನು ಎಲ್ಲ ಮುಗಿಸಿಕೊಂಡು ಗಂಡನ ಕೈಯಲ್ಲಿ ಅಕ್ಷತ ಕಾಳನ್ನು ಕೊಟ್ಟು ಹೇಳ್ತಾ ಇರ್ತಾಳೆ, ರೀ ನನಗೆ ಆಶೀರ್ವಾದ ಮಾಡಿ ಅಂತಂದಾಗ ಅವಾಗ ಗೌರಿ ಅಂತಾಳೆ, 100 ಕಾಲ ನಾವಿಬ್ಬರು ಒಟ್ಟಿಗೆ ಬಾಳೋ ಹಾಗೆ ಆಶೀರ್ವಾದ ಮಾಡ್ರಿ ಅಂದಾಗ ವಿವೇಕು ಒಂದೊಂದೇ ಹೆಜ್ಜೆಯನ್ನು ಹಿಂದೆ ಇಟ್ಕೋತಾ ಕೈಯಲ್ಲಿರುವಂಥ ಅಕ್ಷತೆ ಕಾಳನ್ನು ತೆಳಗೆ ಹಾಕ್ತಾ ಇರ್ತಾನೆ. ವಿವೇಕ್ ಅವಾಗ ಹೇಳ್ತಾನೆ, ನಾನು ಮಾತ್ರ ಇವಳನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಅಂತಂದು ವಿವೇಕ್ ಹೇಳ್ತಾ ಇರ್ತಾನೆ. ಅವಾಗ ಗೌರಿ ತಲೆ ಮೇಲಕ್ಕೆ ಎತ್ತಿ ತುಂಬಾ ಬೇಜಾರಾಗಿಬಿಟ್ಟಿರ್ತಾಳೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೌರಿ ಬದುಕೇ ಬದಲಾಗಿ ಹೋಯಿತು. ಯಾವ ಥರ ಅಂತಂದರೆ ವಿವೇಕ್ ಯಾವುದೇ ಕಾರಣಕ್ಕೂ ಗೌರಿನ ಒಪ್ಪಲ್ಲ ಅಂತಂದು ದೃಢ ನಿರ್ಧಾರ ಮಾಡಿರ್ತಾನೆ. ಪ್ರೀತಿ ಮಳೆ ಸುರಿಸ್ತೀನಂದ್ರೂ ನಾನು ಬರಭೂಮಿ ಥರ ಇರ್ತೀನಂತಂದರೆ ಆ ದೇವರನ್ನೇ ಬುದ್ಧಿ ಕೊಡಬೇಕು, ಅಲ್ಲಿಯವರೆಗೂ ನಿಮ್ಮ ಜೊತೆ ನನ್ನ ನೆನಪು ಮಾತ್ರ ಇರುತ್ತೆ. ಗೌರಿ ಹೇಳ್ತಾ ಇರ್ತಾಳೆ, ನಾನಿರಲ್ಲ. ದೇವಿ ಸನ್ನಿಧಿಯಲ್ಲಿ ಮಹಾಪ್ರಮಾಣ ಮಾಡ್ತಾರೆ. ಯಾರಂತಂದರೆ ವಿವೇಕನ ಅಜ್ಜ. ವಿವೇಕ್ ಅಜ್ಜ ಹೇಳ್ತಾ ಇರ್ತಾರೆ, ದೇವಿ ಮುಂದೆ ನಾ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ಮೊಮ್ಮಗನ ಹಾಗೂ ಗೌರಿನ ಒಂದು ಮಾಡೇ ಮಾಡ್ತೀನಿ ಅಂತಂದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ ಮಿಸ್ ಮಾಡಿದೆ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಮಿಸ್ ಮಾಡದೆ ಒತ್ತಿ. ಥ್ಯಾಂಕ್ ಯು ಫಾರ್ ನೆಕ್ಸ್ಟ್ ವಿಡಿಯೋ.